ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. 2023-24ನೇ ಸಾಲಿಗೆ ನಿಯೋಜಿಸಲಾದ ಅಖಿಲ ಭಾರತ ಪವನ್ ಶಕ್ತಿ ಉತ್ಪಾದನಾ ಸಾಮರ್ಥ್ಯದಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಗುಜರಾತ್ ನಂತರದ 2ನೇ ಸ್ಥಾನದಲ್ಲಿದ್ದರೆ ತಮಿಳುನಾಡು 3ನೇ ಸ್ಥಾನದಲ್ಲಿದೆ. ಜೂನ್ 15ರಂದು ದೆಹಲಿ ಪವನ್ ಊರ್ಜಾ ಪವರ್ನಿಂಗ್ ದಿ ಫ್ಯೂಚರ್ ಆಫ್ ಇಂಡಿಯಾ ಎಂಬ ವಿಷಯದಲ್ಲಿ ಜಾಗತಿಕ ಪವನ ದಿನಾಚರಣೆ ಅಂಗವಾಗಿ ಕರ್ನಾಟಕವನ್ನು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ MNRE ಗೌರವಿಸಿತು. ರಾಷ್ಟ್ರಾದ್ಯಂತ ಪವನ ಶಕ್ತಿ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಗಳು ಮತ್ತು ಸಾಧನೆಗಳು ಎತ್ತಿ ತೋರಿಸುತ್ತದೆ. ಇಂಧನ ಇಲಾಖೆ ಅಂಕಿಅಂಶಗಳ ಪ್ರಕಾರ 2023-2024 ಹಣಕಾಸು ವರ್ಷದಲ್ಲಿ ಗಾಳಿಯಿಂದ ವಿದ್ಯುತ್ ಉತ್ಪಾದನೆಗೆ ನಿಯೋಜಿಸಲಾದ ಸಾಮರ್ಥ್ಯವನ್ನು 724.66 ಮೆಗಾವ್ಯಾಟ್ ಆಗಿದೆ. ಗುಜರಾತ್ನ ನಿಯೋಜಿತ ಸಾಮರ್ಥ್ಯ 1743.8 ಮೆಗಾವ್ಯಾಟ್ ಆಗಿದ್ದರೆ ತಮಿಳುನಾಡಿನದ್ದು 586.37 ಮೆಗಾವ್ಯಾಟ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಇಂಧನ ಸಚಿವ KJ ಜಾರ್ಜ್, ಪವನ್ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕದ ಮಹತ್ವದ ಪ್ರಗತಿಯು ನವೀಕರಿಸಬಹುದಾದ ಇಂಧನಕ್ಕೆ ಅದರ ಸಮರ್ಪಣೆ ಸುಸ್ಥಿರ ಮತ್ತು ಸಮೃದ್ಧ ಭವಿಷ್ಯದ ದೃಷ್ಟಿಕೋನವನ್ನು ಬಿಂಬಿಸುತ್ತದೆ ಎಂದು ಹೇಳಿದರು. ಇಂಧನ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಈ ಸಾಧನೆಯು ಸುಸ್ಥಿರ ಶಕ್ತಿಯ ಕಡೆಗೆ ಬದ್ಧತೆ ಮತ್ತು ಪವನ ಶಕ್ತಿಯನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಬಿಂಬಿಸುತ್ತದೆ ಎಂದರು. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.